ವೆಲ್ಕಮ್ ಟು ಮೈ ಚಾನಲ್. ಪ್ರೀತಿಯ ಪತ್ರ ಅಧ್ಯಯನ 1. ವಿಚಿತ್ರ ಪತ್ರ, ವಿಸ್ಮೃತ ಕಥೆ. ಬೆಳಗಿನ ಸೂರ್ಯನ ಕಿರಣಗಳು ನಿಧಾನವಾಗಿ ಹಳ್ಳಿಯ ಮನೆಗಳ ಮೇಲೆ ಬೀಳುತ್ತಿದ್ದವು. ಪಕ್ಷಿಗಳ ಚಿಲಿಪಿಲಿ ಧ್ವನಿ ಎಲ್ಲೆಡೆ ಕೇಳುತ್ತಿತ್ತು. ಹಳ್ಳಿಯ ಜನರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿದರು. ಆ ಹಳ್ಳಿಯಲ್ಲಿ ಸಂಜನಾ ಎಂಬ 22 ವರ್ಷದ ಯುವತಿ ವಾಸಿಸುತ್ತಿದ್ದಳು. ಅವಳು ತುಂಬ ಸರಳ ಸ್ವಭಾವದವಳು. ಮನೆಯವರನ್ನು ಗೌರವಿಸುವ, ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡುವವಳು. ಅವಳ ತಂದೆ ರೈತ ಮತ್ತು ತಾಯಿ ಗೃಹಿಣಿ. ಸಂಜನಾ ಪದವಿ ಮುಗಿಸಿ ತನ್ನ ಊರಿಗೆ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಿದ್ದಳು. ಆ ದಿನವೂ ಸಂಜನಾ ಬೆಳಗ್ಗೆ ಬೇಗ ಎದ್ದು ಮನೆಗೆ ಮುಂದೆ ರಂಗೋಲಿ ಹಾಕಿದಳು. ನಂತರ ತುಳಸಿ ಕಟ್ಟೆಗೆ ನೀರು ಹಾಕಿ ಪೂಜೆ ಮಾಡಿದಳು. ಮನೆಯ ಕೆಲಸಗಳನ್ನು ಮುಗಿಸಿ ಹೊರಗೆ ಬಂದಾಗ ಗಾಳಿಯಲ್ಲಿ ಹಾರಾಡುತ್ತಿದ್ದ ಒಂದು ಬಿಳಿ ಕವರು ಅವಳ ಕಣ್ಣಿಗೆ ಬಿತ್ತು. ಇದು ಏನಿರಬಹುದು ಎಂದು ಕುತೂಹಲದಿಂದ ಅವನು ಅದನ್ನು ಎತ್ತಿಕೊಂಡು, ಕವರ್ ಮೇಲೆ ಯಾವುದೇ ಹೆಸರು ಇರಲಿಲ್ಲ, ಕೇವಲ ಒಂದು ವಿಳಾಸ ಮಾತ್ರ ಇತ್ತು. ಅದು ಅವರ ಮನೆಯ ವಿಳಾಸವೇ ಆಗಿತ್ತು. ಸಂಜನಾ ಆಶ್ಚರ್ಯದಿಂದ ಕವರ್ ತೆರೆದು ಒಳಗೆ ಬಂದು ಪತ್ರ ಇತ್ತು. ಪತ್ರದಲ್ಲಿ ಸುಂದರ ಕೈಬರಹದಲ್ಲಿ ಹೀಗೆ ಬರೆಯಲಾಗಿತ್ತು: ನಿನ್ನ ನಗು ನನ್ನ ದಿನವನ್ನು ಸುಂದರಗೊಳಿಸುತ್ತದೆ. ನಿನ್ನನ್ನು ನೋಡಿದಾಗ ನನ್ನ ಮನಸ್ಸಿಗೆ ಹೇಳಲಾಗದ ಸಂತೋಷ ಸಿಗುತ್ತದೆ. ಒಂದು ದಿನ ನನ್ನ ಭಾವನೆಗಳನ್ನು ನಿನಗೆ ಹೇಳುವ ಧೈರ್ಯ ಸಿಗಬಹುದು ಎಂಬ ಆಶ್ಚರ್ಯವಿದೆ. ಸಂಜನಾ ಕ್ಷಣಕಾಲ ನಿಂತಳು. ಇದು ನನಗೇನಾ ಎಂದು ಯೋಚಿಸಿದಳು. ಆದರೆ ಪತ್ರದಲ್ಲಿ ಅವಳ ಹೆಸರು ಇರಲಿಲ್ಲ. ಮತ್ತೆ ಓದಿದಳು. ಆ ಪತ್ರದಲ್ಲಿ ತುಂಬ ಪ್ರಾಮಾಣಿಕ ಭಾವನೆಗಳಿದ್ದವು. ಯಾರೋ ತನ್ನ ಹೃದಯದ ಮಾತುಗಳನ್ನು ಬರೆದಂತೆ ಕಾಣುತ್ತಿತ್ತು. ಆ ಸಮಯದಲ್ಲಿ ಅವಳ ತಾಯಿ ಹೊರಗೆ ಬಂದರು. ಏನು ನೋಡುತ್ತಿದ್ದೀಯ ಸಂಜನಾ? ಏನಿಲ್ಲ ಅಮ್ಮ, ಒಂದು ಪತ್ರ ಸಿಕ್ಕಿದೆ. ತಾಯಿಯ ಪತ್ರಗಳನ್ನು ನೋಡಿ ನಕ್ಕರು. ಬಹುಶಃ ತಪ್ಪಾಗಿರಬಹುದು. ಆದರೆ ಸಂಜಾಳ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟಿದವು. ಯಾರು ಬರೆದಿರಬಹುದು? ಯಾರಿಗೆ ಬರೆದಿರಬಹುದು? ಹೇಗೆ ಅವರು ಮನೆಗೆ ಬಂದಿದ್ದರು? ಆ ದಿನವಿಡೀ ಅವಳ ಮನಸ್ಸಿನಲ್ಲಿ ಇದೇ ವಿಚಾರ ಓಡುತ್ತಿತ್ತು. ಮಧ್ಯಾಹ್ನ ಟ್ಯೂಷನ್ ಮುಗಿದ ನಂತರ ಅವಳು ಮತ್ತೆ ಪತ್ರಗಳನ್ನು ಓದಿದಳು. ಪ್ರತಿ ಸಾಲಿನಲ್ಲಿಯೂ ನಿಜವಾದ ಭಾವನೆ ಇತ್ತು. ಅವಳಿಗೆ ಆ ಪತ್ರದ ಹಿಂದೆ ಕಥೆ ತಿಳಿಯಬೇಕೆನ್ನಿಸಿತು. ಮುಂದಿನ ದಿನ ಬೆಳಗ್ಗೆ ಅವಳ ಕವರ್ ಮೇಲೆ ಇದ್ದ ವಿಳಾಸಗಳನ್ನು ಗಮನದಿಂದ ನೋಡಿದಳು. ಹತ್ತಿರದ ಊರಿನ ಒಂದು ಮನೆ ಸಂಖ್ಯೆ ಅದರಲ್ಲಿ ಇತ್ತು. ಇದನ್ನು ಅವರ ನಿಜವಾದ ಮಾಲೀಕ ತಲುಪಿರಬೇಕು ಎಂದು ನಿರ್ಧರಿಸಿದಳು. ಸಂಜನಾ ತನ್ನ ಸೈಕಲ್ ತೆಗೆದುಕೊಂಡು ಪಕ್ಕದ ಊರಿಗೆ ಕಡೆಗೆ ಹೊರಟಳು. ಸುಮಾರು ಅರ್ಧ ಗಂಟೆಯ ಪ್ರಯಾಣದ ನಂತರ ಆ ವಿಳಾಸ ಮನೆ ಕಂಡು ಬಂತು. ಆ ಮನೆಯ ಮುಂದೆ ಒಬ್ಬ ಯುವಕ ನಿಂತಿದ್ದ. ಅವನು ಸುಮಾರು 25 ವರ್ಷದವನಾಗಿದ್ದ. ಸಂಜನಾ ಹತ್ತಿರ ಹೋಗಿ ಕೇಳಿದಳು, ಕ್ಷಮಿಸಿ, ಈ ವಿಳಾಸ ನಿಮ್ಮದೇನಾ? ಯುವಕ ಕವರ್ ನೋಡಿ ಆಶ್ಚರ್ಯಪಟ್ಟ. ಹೌದು, ಇದು ನನ್ನದೇ. ಹಾಗಾದರೆ ಈ ಪತ್ರ ನಿಮ್ಮದಾ? ಅವರು ನಾಚಿಕೆಪಟ್ಟು ತಲೆ ಕೆಳಗಿಟ್ಟು, ಹೌದು, ಅದು ನನ್ನ ಪತ್ರ. ನಿಮಗೆ ಹೇಗೆ ಸಿಕ್ಕಿತು ಎಂದು ಅವನು ಕೇಳಿದ. ಸಂಜನಾ ನಡೆದದ್ದನ್ನು ವಿಚಾರಿಸಿದಳು. ಯುವಕ ನಗುತ್ತಾ ಹೇಳಿದ, ನಾನು ರೋಹಿತ್, ನಾನು ಸಂಜನಾ. ಅವರ ಮೊದಲ ಪರಿಚಯ ಹೀಗೆ ಆಯಿತು. ರೋಹಿತ್ ಸ್ವಲ್ಪ ಸಂಕೋಚದಿಂದ ಹೇಳಿದ, ನಿಜ ಹೇಳಬೇಕೆಂದರೆ ಆ ಪತ್ರ ಒಬ್ಬ ಹುಡುಗಿಗೆ ಬರೆಯಬೇಕಾಗಿತ್ತು. ಸಂಜನಾ ನಕ್ಕಳು. ಹಾಗಾದರೆ ಅವಳಿಗೆ ತಲುಪದೇ ಇಲ್ಲವೇ? ಇಲ್ಲ, ಬಹುಶಃ ಪೋಸ್ಟ್ ಮಾಡುವಾಗ ವಿಳಾಸ ತಪ್ಪಾಗಿದೆ. ಇಬ್ಬರೂ ನಕ್ಕರು. ಆ ಕ್ಷಣದಲ್ಲಿ ಅವರ ನಡುವೆ ಒಂದು ಸರಳ ಸ್ನೇಹದ ಆರಂಭವಾಯಿತು. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಸಂಜನಾ ಮನೆಗೆ ಮರಳಿದಳು.
ಆದರೆ ಮನೆಗೆ ಬಂದ ಮೇಲೂ ಅವಳ ಮನಸ್ಸಿನಲ್ಲಿ ರೋಹಿತ್ನ ಮಾತುಗಳ ನೆನಪಾಗುತ್ತಿದ್ದವು. ಅವನ ಕಣ್ಣಿನಲ್ಲಿ ಏನೋ ಪ್ರಾಮಾಣಿಕತೆ ಇತ್ತು. ಅದೇ ಸಮಯದಲ್ಲಿ ರೋಹಿತ್ ಕೂಡ ಸಂಜನಾಳ ಬಗ್ಗೆ ಯೋಚಿಸುತ್ತಿದ್ದರು. ಅವಳು ತುಂಬ ಒಳ್ಳೆಯ ಹುಡುಗಿ ಎಂದು ಅವನಿಗೆ ಅನಿಸಿತು. ಮುಂದಿನ ಕೆಲವು ದಿನಗಳಲ್ಲಿ ಅವರು ಮತ್ತೆ ಭೇಟಿಯಾದರು. ಮೊದಲ ಪತ್ರ ವಿಷಯವಾಗಿ ಮಾತು ಆರಂಭವಾಯಿತು. ನಂತರ ಜೀವನ, ಕನಸುಗಳ, ಹವ್ಯಾಸಗಳ ಬಗ್ಗೆ ಮಾತನಾಡತೊಡಗಿದರು. ಸಂಜನಾಳಿಗೆ ಪುಸ್ತಕ ಓದುವುದು ಇಷ್ಟ. ರೋಹಿತ್ಗೆ ಕತೆ ಬರೆಯುವುದು ಇಷ್ಟ. ಒಂದು ದಿನ ರೋಹಿತ್ ಹೇಳಿದ, ಆ ಪತ್ರದಲ್ಲಿ ಬರೆಯುವಾಗ ನನಗೆ ಅದು ಯಾರ ಕೈಗೆ ಬೀಳುತ್ತದೆ ಎಂದು ಗೊತ್ತಿರಲಿಲ್ಲ. ಸಂಜನಾ ನಗುತ್ತಾ ಹೇಳಿದಳು, ಬಹುಶಃ ಅದೃಷ್ಟವೇ ನನ್ನ ಕೈಗೆ ಕೊಟ್ಟಿರಬಹುದು. ರೋಹಿತ್ ಆ ಮಾತು ಕೇಳಿ ಕ್ಷಣಕಾಲ ಮೌನವಾಗಿದ್ದ. ಏಕೆಂದರೆ ಅವನ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಮೂಡತೊಡಗಿತು. ಅಂದರೆ ಅವನಿಗೆ ಅದರ ಇನ್ನೂ ಹೆಸರು ಸಿಕ್ಕಿರಲಿಲ್ಲ. ಸಂಜನಾ ಕೂಡ ಅದೇ ಅನುಭವದಲ್ಲಿದ್ದಳು. ಆ ಒಂದು ತಪ್ಪಾದ ಪತ್ರ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿದೆ ಎಂಬುದು ಇವರಿಬ್ಬರೂ ತಿಳಿಯಲಿಲ್ಲ. ಒಂದು ಸಾಮಾನ್ಯ ಬೆಳಗ್ಗೆ ಸಿಕ್ಕಿದ ಆ ವಿಚಿತ್ರ ಪತ್ರ ಅದು ಬದುಕುವ ಅತ್ಯಂತ ಸುಂದರ